ಹೆಲೋ ಗಾಯ್ಸ್. ಸೊ ನಾನು ಇವತ್ತು ನಿಮಗೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೇನೆ. ಸೊ ಮೊದಲಿಗೆ ಒಂದು ಮಣ್ಣಿನ ಪಾತ್ರೆ ತಗೊಳ್ಬೇಕು. ಸೊ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ, ಆ್ಯಂಡ್ ಆಲ್ಸೋ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡಬೇಕು. ಸೊ ಅದಾದಮೇಲೆ ನಾನು ಸ್ಲೈಸ್ ಮಾಡಿರೋಂಥ ಆನಿಯನ್ನ ಹಾಕ್ತಿದ್ದೇನೆ. ಸೊ ಆನಿಯನ್ ಸ್ವಲ್ಪ ಬ್ರೌನಿಷ್ ಕಲರ್ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಆಡ್ ಮಾಡ್ತಿದ್ದೇನೆ. ಸೊ ಟೊಮೆಟೊ ಮತ್ತು ಆನಿಯನ್ ಚೆನ್ನಾಗಿ ಎರಡು ಕೂಡ ಫ್ರೈ ಆಗಬೇಕು. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು. ಸೊ ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೇನೆ. ಸೊ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಮಾಡ್ಕೊಳ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸಾಲ್ಟ್ ಹಾಕಬೇಕು. ಸೊ ಇಲ್ಲಿ ನಾನು 1 ಸ್ಪೂನ್ ಸಾಲ್ಟ್ ಹಾಕ್ತಿದ್ದೇನೆ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಚೆಕ್ ಮಾಡಿಕೊಂಡು ಹಾಕಿ. ಓಕೆ, ಸಾಲ್ಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಿದ್ದೇನೆ. ಸೊ ಅದಾದಮೇಲೆ ಇದಕ್ಕೆ ಸುಕ್ಕ ಮಸಾಲ. ಸೊ ಇದು ನಾನು ಸುಕ್ಕ ಮಸಾಲ ನಾನೇ ತಯಾರಿಸಿದ್ದು. ಸೊ ಇದರದ್ದು ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದರದ್ದು ಮಸಾಲ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ನಾನು ಪ್ರಿಪೇರ್ ಮಾಡಿರೋಂಥ ಸುಕ್ಕ ಮಸಾಲಾನ ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ, ಬಿಕಾಸ್ ಆಲ್ರೆಡಿ ಚಿಕನ್ ನೀರು ಬಿಡೋದ್ರಿಂದ ನಾವು ನೀರು ಹಾಕಬೇಕು ಅಂತ ಇಲ್ಲ, ಬಿಕಾಸ್ ನಾವು ಡ್ರೈ ಆಗಿ ಸುಕ್ಕ ಮಾಡ್ತಿರೋದಲ್ವ. ಸೊ ನಾನು ಜಸ್ಟ್ ಒಂದು ಸ್ವಲ್ಪ ಹಾಕಿದೆ ಅಷ್ಟೇ. ಸೊ ಆಲ್ರೆಡಿ ಚಿಕನಲ್ಲಿ ನೀರು ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ, ಆ್ಯಂಡ್ ನಾನು ಆಲ್ರೆಡಿ ಗ್ರೇಟ್ ಮಾಡ್ಕೊಂಡಿಟ್ಟಿದ್ದೇನೆ ಕೊಕೊನಟ್. ಸೊ ಅದನ್ನು ಕೂಡ ಹಾಕ್ತಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಸೊ ನಮ್ಮ ಚಿಕನ್ ಸುಕ್ಕದು ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕೋಕೋನಟ್. ಸೊ ಇದನ್ನು ನೀವು ಎಷ್ಟು ಡ್ರೈ ರೋಸ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ತಿದ್ದೇನೆ ಅದಕ್ಕೆ. ಸೊ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಸೊ ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಒಂದು 5-6 ಗಾರ್ಲಿಕ್ ಹಾಕಿ, ಆ್ಯಂಡ್ ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ.
ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಾಗುತ್ತೆ. ಜಸ್ಟ್ ಸ್ಟಿರ್ ಮಾಡಿ ಒಂದೇ ಸಲ ಮಾಡಿದರೆ ಸಾಕು. ಸೊ ಇಷ್ಟಾದರೆ ಸಾಕು. ಸೊ ಒಂದು ತಡ್ಕ ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಗೀ ಆ್ಯಡ್ ಮಾಡಿ. ಸೊ ಗೀಗೆ ಚಾಪ್ಡ್ ಆನಿಯನ್ನ ಸ್ಲೈಸ್ ಅಲ್ಲ, ಚಾಪ್ ಆಗಿ ಕಟ್ ಮಾಡಬೇಕಾಗುತ್ತೆ. ಸೊ ಚಾಪ್ ಮಾಡಿ ಇಟ್ಟಿದ್ದೇನೆ ನಾನು ಆನಿಯನ್ನ. ಸೊ ಚಾಪ್ಡ್ ಆನಿಯನ್ ಹಾಕ್ತಿದ್ದೇನೆ. ಸೊ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಗೀಯಲ್ಲಿ. ಸೊ ಚೆನ್ನಾಗಿ ರೋಸ್ಟ್ ಆದಮೇಲೆ ಫೈನಲಿ ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡಿ. ಸೊ ಕರಿ ಲೀವ್ಸ್ ಆ್ಯಡ್ ಮಾಡಿ ಅದನ್ನು ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದಂಥ ಸುಕ್ಕಕ್ಕೆ ಹಾಕಬೇಕು ಫೈನಲಿ. ಸೊ ಹಾಕ್ತಿದ್ದಾನೆ ಇವಾಗ. ಸೊ ಅದು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲಿ ಬಿಸಿ ಆಗಿರೋ ಅಂಥ ಚಿಕನ್ ಸುಕ್ಕ ರೆಡಿ. ಸೊ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇದನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.